ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನಾವು ಭಾಳ ಸಂತೋಷ ಪಡ್ತೀವಿ. ಅದೇ ರೀತಿ ಪಾಪ ಹಲವಾರು ವರ್ಷ ಇದ್ದು ಅವರ ವಯಸ್ಸು ಅಂದಾಜು 72 ವಯಸ್ಸು ಆಗಿದೆ. ಅವರಿಗೆ ಇನ್ನು 100 ವರ್ಷ ಅವರು ಬಾಳಿ ಇನ್ನೊಂದು ಪತ್ರಿಕೆನೂ ಪಾಪ ತುಂಬ ವರ್ಷ ಇದ್ದು ಎಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದೆ. ಅವರಿಗೆ ಒಳ್ಳೆಯ ರೀತಿಯಲ್ಲಿ ಧನ್ಯವಾದ ಹೇಳಿ ಅವರು ಪಾಪ ಇನ್ನು 100 ವರ್ಷ ಬಾಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಬಹಳ ಕಡಿಮೆ ಸಮಯದಲ್ಲಿ ಈ ದಿನ ನನ್ನ ಹುಟ್ಟಪ್ಪ ಇದೆ. ನಾವು ಬರಬೇಕು ಅಂತ ಹೇಳಿ ಶಾಂತರಾಜವರಿದ್ದಾರೆ. ಮೊದಲು ನಾನು ಈ ಪ್ರೆಸ್ ಕ್ಲಬ್ಗೆ ಒಬ್ಬ ಸದಸ್ಯನಾಗಿ ಮೊದಲಿಂದಲೂ ಪ್ರೆಸ್ಸಿನ ಎಲ್ಲ ಸಹೋದರ ಸಹೋದರಿಯರಿಗೆ ನಾನು ಒಬ್ಬ ಆತ್ಮೀಯನ. ಇಂದು ಬಹಳ ವಿಶೇಷವಾದಂಥ ಸಂದರ್ಭ. ಯಾಕಂದರೆ ಭಾಳ ಕಷ್ಟಕರವಾದಂಥ ಕೆಲಸ ಇದೆ. ಇವತ್ತು ತಾವೇನಾದರೂ ಒಂದು ಪ್ರಿಂಟ್ ಮೀಡಿಯಾ ನಡೆಸಬೇಕಂದ್ರೆ ಅದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ತಾವೆಲ್ಲ ಮೀಡಿಯಾದವರು ಎಲ್ಲ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಟೋಟಲಿ ಮೀಡಿಯಾ ಅಂದರೆ ಇವತ್ತು ಅದನ್ನು ನಡೆಸ್ಕೊಂಡು ಬರೋದು ಭಾಳ ಕಷ್ಟ. ಅಂಥದ್ರಲ್ಲಿ ನಮ್ಮ ಶಾಂತರಾಜರು, ನಾನು ಅವ್ರನ್ನ ಹಿರಿಯ ಸಹೋದರ ಅಂತಲೇ ಕರೆಯಿದ್ದೆ. ಭಾಳ ವರ್ಷಗಳಿಂದ ಅವರು ನೋಡ್ತೀನಿ. ಅದೇ ಅವ್ರಿಗೆ ಯಾರು ಇನ್ಸ್ಪೆಕ್ಟರ್ ಗೊತ್ತಿಲ್ಲ. ಅವ್ರ ಶಾಂತ ಅನ್ನೋದನ್ನ ಅದಕ್ಕೆ ಶಾಂತಕ್ಕೆ ರಾಜರು ಅವಾಗಲೂ ಶಾಂತವಾಗಿ ಇರ್ತಿದ್ದಾರೆ. ಹಾಗಾಗಿ ಅವರಿಗೆ ಆ ಹೆಸರು ಬಹಳ ಸೂಕ್ತವಾಗಿದೆ. ಅವರ 72ನೇ ವರ್ಷದ ಹುಟ್ಟುಹಬ್ಬ ಸಂದರ್ಭದಲ್ಲಿ ನಾನು ನೀವೆಲ್ಲರೂ, ಯಾಕಂದರೆ ನೀವೆಲ್ಲರೂ ಇದೇ ರಂಗದವರು, ಹಾಗಾಗಿ ನಿಮ್ಮೆಲ್ಲರ ಒಂದು ಆಶೀರ್ವಾದ, ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಹಾಗೆ ನಮ್ಮದಂತೂ ಸದಾ ಇದೆ. ನಮ್ಮ ಹಿರಿಯ ಸಹೋದರ ಸಮಾನರಾದಂಥ ಶಾಂತರಾಜರವರಿಗೆ ಭಗವಂತ ಅಂಬೇಡ್ಕರ್ ಅವರು ಭಾಳ ವಿಶೇಷವಾದಂಥ ಶಕ್ತಿಯನ್ನು ಕೊಡಲಿ. ಅವ್ರಿಗೆ ಇನ್ನೂ ಭಾಳ ಹೆಚ್ಚಿನ ರೀತಿಯಲ್ಲಿ ಒಂದು ಪೊಲಿಟಿಕಲ್ ಅಡ್ವೈಸರ್. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ ಅವ್ರ ಬಗ್ಗೆ ಮತ್ತು ಪತ್ರಿಕೆ ಬಗ್ಗೆ ಹೇಳೋದು ಏನು ಬೇಕಾಗಿಲ್ಲ. ಕಾರಣ ಏನಂದರೆ ಒಂದು ಪೊಲಿಟಿಕಲ್ ಅಡ್ವೈಸರಿಂದ ಎಷ್ಟೋ ಜನ ದೊಡ್ಡ ದೊಡ್ಡ ನಾಯಕರಾಗಿ ಬೆಳೆದರು. ಅವ್ರ ಬಗ್ಗೆ ಒಂದು ಒಳ್ಳೆಯ ಒಂದು ಏನೋ ಒಂದು ವಿಷಯನಾಗಲಿ, ಅವರ ಒಂದು ವ್ಯಕ್ತಿ ಪರಿಚಯನಾಗಲಿ ಭಾಳಷ್ಟು ಜನರಿಗೆ ಗೊತ್ತಿದ್ದೆಲ್ಲ ಅವರು ತಮ್ಮ ಪತ್ರಿಕೆ ಮೂಲಕ ಎಲ್ಲ ಜನಸಾಮಾನ್ಯರಿಗೆ ತಿಳಿಸ್ತಾರೆ. ವಿಶೇಷವಾಗಿ ನೀವು ಯಾವುದೇ ಒಂದು ಮಂತ್ರಿಗಳ ಕಚೇರಿಗೆ ಹೋಗಿ ಅಥವಾ ಹೆಚ್ಚಿನ ಎಲ್ಲ ಒಂದು ಶಾಸಕರ ಕಚೇರಿಗೆ ಹೋಗಿ ಎಲ್ಲ ಕಡೆ ನೀವು ಪೊಲಿಟಿಕಲ್ ಅಡ್ವೈಸ್ ನಾವು ನೋಡೇ ನೋಡ್ತೀವಿ. ನಾವಂತೂ ಸತತ ನನಗೆ ಗೊತ್ತಿದ್ದಂಗೆ ಒಂದು 23 ವರ್ಷಗಳಿಂದ ನಿರಂತರವಾಗಿ ನಾನು ಈ ಪತ್ರಿಕೆಯನ್ನು ನೋಡ್ತಾ ಇದ್ದೇನೆ. ಎಷ್ಟೇ ಏಳು ಪೀಳಿಗೆಗಳನ್ನೆಲ್ಲ ಅವರು ಖಂಡಿತರು ಸಹ ಅದೇ ಶಾಂತ ಸ್ವರೂಪವಾಗಿ ಅದನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ನಾನು ಅವರ ಹಿರಿಯ ಸಹೋದರನಾಗಿ ಅವರಿಗೆ ಎಲ್ಲ ರೀತಿಯ ಆರೋಗ್ಯ ಮತ್ತು ಶಕ್ತಿ ಎಲ್ಲವನ್ನು ಭಗವಂತ ಕೊಡಲಿ ಅಂತ ಹಾರೈಸ್ತೇನೆ. ಇದು ಹೆಚ್ಚಾಗಿ ಮಾತಾಡುವಂಥ ಸಮಯ. ನಾವು ಇದೆಲ್ಲ ಅವರಿಗೆ ವಿಶ್ ಮಾಡಬೇಕಷ್ಟೇ. ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ 72 ಅಲ್ಲ, 82 ಅಲ್ಲ, 92 ಆಗಲಿ 100 ವರ್ಷಗಳ ಕಾಲ ಇರಲಿ ಅಂತೇಳಿ ಹಾರೈಸ್ತಾ, ಪೊಲಿಟಿಕಲ್ ಅಡ್ವೈಸರ್ ಜೊತೆಗೆ ಅವರು ಸಹ ಯಶಸ್ವಿಯಾಗಿ ಅವರ ಜೀವನ ಭಾಳ ಯಶಸ್ವಿಯಾಗಿ
ಅನೇಕ ಥರದ ಜನ ವ್ಯಕ್ತಿಗಳನ್ನ ನಾವು ಬಹಳ ಹತ್ತಿರದಿಂದ ನೋಡುವಂಥ ಒಂದು ಸುಯೋಗ ಅಂತ ಹೇಳ್ಬೋದು, ಒಂದು ಅವಕಾಶ ಅಂತ ಹೇಳ್ಬೋದು. ಬಟ್ ಶಾಂತಣ್ಣ ಅವರು ಪತ್ರಿಕೋದ್ಯಮಿ ಅನ್ನೋದಕ್ಕಿಂತ ಅವರು ಒಬ್ಬರು ಮಾನವತಾವಾದಿತರ, ಹೆಲ್ಪಿಂಗ್ ಹ್ಯಾಂಡ್, ಜನರಿಗೆ ಮಾರ್ಗದರ್ಶಕ, ಫ್ರೆಂಡ್, ಫಿಲಾಸಫರ್ ಅಂಡ್ ಗೈಡ್ ಅಂತಲ್ಲ, ಹಾಗೆ ಬಹಳ ಜನ ಪತ್ರಿಕೋದ್ಯಮಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಒಳ್ಳೆ ಗುಣ ಸ್ವಭಾವ ಅವರು ಹೇಳಿದಕ್ಕೆ ಶಾಂತರಾಜು ಅಂತ ಹೆಸರು ತಕ್ಕಾಗೆ ಶಾಂತತೆಯನ್ನು ಮೈಗೂಡಿಸಿಕೊಂಡಿದ್ದಾರೆ. ಆಮೇಲೆ ಅಪಾರ ಮೇಧಸ್ಸು, ಅಪಾರ ನಾಲೆಜ್ ಅವ್ರಿಗಿರುವಂಥ ಇದನ್ನ ಹೆಂಗೆ ಪತ್ರಕರ್ತರು ಒಂದು ಅವರ ಒಂದು ಇದರಲ್ಲಿ ತಿಳುವಳಿಕೆ ವಿಚಾರಗಳು ಅನುಭವ ಅಂತ ತುಂಬ ಇದೆ. ಅವರ ಒಂದು ಇದರಲ್ಲಿ ಬಹಳ ಹಿರಿಯರಿಗೆ ಅದೊಂಥರ ಆಲಂಪನ, ಪತ್ರಿಕಾರಂಗದಲ್ಲಿ ಆಲಂಪನ ಅಂತಲೇ ಹೇಳ್ಬೋದು. ಅದರ ಶಾಖೆಗಳು ವಿಭಿನ್ನ. ಆ ಒಂದು ಪತ್ರಿಕೋದ್ಯಮ ಒಂದು ಗೌರವ ತಂದುಕೊಂಡ ಒಂದು ವ್ಯಕ್ತಿತ್ವ. ಎಲ್ರಿಗೂ